ನಾನು ಹೈಕಮಾಂಡ್ಗೂ ಕೂಡ ಪತ್ರ ಬರೀತೇನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಲಿಕ್ಕೆ ಅಂತ ಇದು ಸ್ವಾಮೀಜಿಗಳ ವೈಯಕ್ತಿಕ ಅಭಿಪ್ರಾಯ, ಅವರ ಸಮಾಜದ ಭಾವನೆಯನ್ನು ತಿಳಿಸಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡೋದಾಗ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲಿ ಹೋಗೋದಿಲ್ಲ. ಸರ್, ಆದರೆ ನೀವು ಹೇಳ್ತೀರಾ ಅದು ವೈಯಕ್ತಿಕ ಅಭಿಪ್ರಾಯ, ಒಂದು ಪಕ್ಷ ಅಂದಮೇಲೆ ಅವ್ರದೇ ಆದಂಥ ಹೈಕಮಾಂಡ್ ಇರುತ್ತೆ, ಒಂದು ವ್ಯವಸ್ಥೆ ಇರುತ್ತೆ, ಯಾರದೇ ಆಯ್ಕೆ ಮಾಡ್ತಾನೆ. ಈ ರೀತಿ ಸಮುದಾಯಕ್ಕೊಬ್ಬೊಬ್ಬರು ಸ್ವಾಮೀಜಿಗಳು ಈ ರೀತಿ ಬಹಿರಂಗವಾಗಿ ಬಂದು ಒಂದು ಹೇಳಿಕೆಯನ್ನು ಕೊಟ್ಟರೆ ಯಾವ ರೀತಿ ಸಂದೇಶ ಕೊಟ್ಟಂಗಾಗುತ್ತೆ ಅಂತ ನೋಡ್ರಿ. ಅವರು ಒಬ್ರು ಸ್ವಾಮೀಜಿ ಆದ ಕ್ಷಣಕ್ಕೆ ಅವರಿಗೆ ಸ್ವತಂತ್ರ ಇಲ್ಲ ಅಂತಲ್ಲ, ಅವರು ಸ್ವತಂತ್ರರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೂ ಕೂಡ ಹಕ್ಕಿದೆ. ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡಬಾರ್ದಾ? ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡಬಾರ್ದಾ? ಅವ್ರ ಭಾವನೆನ ಯಾವುದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ ಹೊರತು ಅದಕ್ಕೆ ಅನ್ಯತಾ ಭಾವಿಸುವಂಥದ್ದೇನೂ ಇಲ್ಲ. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗ ನಾನು ಹೇಳ್ದಲ್ರಿ, ಎಲ್ರೂ ಮಾಡ್ರಿ, ಒಬ್ರನ್ನ ಯಾಕೆ ಮಾಡ್ತೀರಿ? ಎಲ್ರೂ ಮಾಡ್ರಪ್ಪ. ನನ್ನ ಆಸೆ ಅದು. ನನ್ನ ಆಸೆ ಏನು, 33 ಜನನೂ ಮುಖ್ಯಮಂತ್ರಿಗಳೋ ಉಪಮುಖ್ಯಮಂತ್ರಿಗಳೋ ಏನೋ ಆಗಲಿ, ಬೇಡ ಅಂದವ್ರು ಯಾರು? ನನಗೆ ಗೊತ್ತಿಲ್ಲ ಅವ್ರು ಯಾರ ಬಗ್ಗೆ. ನನಗೆ ನೋಡ್ರಿ, ನಾನು ಕೆ.ಎನ್. ರಾಜಣ್ಣ ಅವ್ರಿಗೂ ಮಾತಾಡಕ್ಕೆ ಹೋಗೋದಿಲ್ಲ, ಮಂಜು ಅವ್ರ ವಿಚಾರನೂ ಮಾತಾಡೋಕ್ಕಾಗೋದಿಲ್ಲ. ನನಗದು ಯಾವುದು ಪ್ರಸ್ತುತ ಅಲ್ಲ. ನನಗಿಷ್ಟೇ ನನ್ನ ವಿಚಾರ. ಜನ ಗೌರವ ಕೊಟ್ಟು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ನೀವು ಅದಕ್ಕೆ ತಕ್ಕಾಗಿ ನಡ್ಕೊಳ್ಳೋವಂಥ ನಡವಳಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಜನರ ಋಣವನ್ನು ತೀರಿಸುವಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂಥೇಳಿ ಎಲ್ಲರಲ್ಲೂ ಕೂಡ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೇವೆ. ಬಟ್ ಈ ರೀತಿ ಬೆಳವಣಿಗೆ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದು ರೀತಿ ಮುಜುಗರ, ಡ್ಯಾಮೇಜ್ ಆಗುವಂಥದ್ದು. ಯಾಕಂದ್ರೆ ನೀವು 1 ವರ್ಷ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ನಾನು ಅಷ್ಟೊಂದು ದೊಡ್ಡವನಲ್ಲ. ದೊಡ್ಡವ್ರು ಇದ್ದಾರೆ, ದೊಡ್ಡವ್ರನ್ನ ಕೇಳ್ಕೊಳ್ಳಿ. ಸ್ವಾಮೀಜಿಗಳ ಅಭಿಪ್ರಾಯ ವೈಯಕ್ತಿಕ ಸಮುದಾಯದ ಅಭಿಪ್ರಾಯ ಇದೆ, ಅದು ಅವ್ರನ್ನ ಕೇಳಬೇಕು. ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅವ್ರ ಹೇಳಿರೋ ಹೇಳಿಕೆನ ನಾನೇನಿರಲಿಲ್ಲ. ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ನೀವೆಲ್ಲ ಹೇಳಿದ್ದೀರಿ ಆ ವಿಚಾರನ. ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನು ಆಡಿದ್ದಾರೆ ಅನ್ಕೋತೀನಿ ಅಷ್ಟೇ.